ಅನ್ನೋದು ದುಡ್ಡು ಜೊತೆ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಕಿಲಾಡಿಗಳು. ಅರ್ಥ ಆಯ್ತಾ? ಈಗ ಇವಾಗ ಒಂದು ಇದನ್ನ ಸಿಂಪಲ್ ಆಗಿ ಇನ್ನೊಂದ್ ತರ ಹೇಳ್ತೀನಿ ಮೇಡಮ್, ಬೇಜಾರು ಮಾಡ್ಕೊಂಬೇಡಿ. ನಾನು ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಹೇಳ್ತೀನಿ, ಓಕೆನಾ? ಯಾಕಂದ್ರೆ ನಂದು ಟ್ವಿಸ್ಟೆಡ್ ಸ್ಕ್ರೀನ್ ಪ್ಲೇ, ಅದಕ್ಕೋಸ್ಕರ. ಯಾಕಂದ್ರೆ ನಿಮ್ಗೊಂದು ಸಣ್ಣ ಇದು ಹೇಳ್ತೀನಿ. ಒಂದು ಕತೆ ಗೊತ್ತಾ ನಿಮಗೆ? ಮಹಾವಿಷ್ಣು ಭಕ್ತಗಳು ತಪ್ಪು ಮಾಡಿದಾಗ ಒಂದು ಶಾಪ ಹಾಕಿ ಏನ್ ಕೇಳದಂತೆ ಅಂದ್ರೆ, ನೀವು ನನ್ನ ಭಕ್ತರಾಗಿ ಏನೋ 6 ಜನ್ಮ ಎತ್ತಿ ಬರ್ತೀರಾ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮದಲ್ಲಿ ಬರ್ತೀರಾ ಅಂದ್ರೆ ನಾವು 3 ಜನ್ಮದಲ್ಲಿ ಬರ್ತೀವಿ ಅಂದ್ಬಿಟ್ಟೆ ಏನೋ ಶತ್ರುಗಳಾಗಿದ್ದು. ಕರೆಕ್ಟ್ ಅಲ್ವಾ? ನಿಮ್ಗೆ ಇದು ಅರ್ಥ ಆಗಿರಲ್ಲ. ಇನ್ನೊಂದು ರೀತಿ ಹೇಳ್ತೀನಿ. ನಾವೆಲ್ಲ ಪಾರ್ಟಿ ಮಾಡೋಣ ಅಂದ್ರೆ ತಲೆಗೆ ಏನ್ ಬರುತ್ತೆ? ಪಾರ್ಟಿ ಮಾಡೋಣ ಬರುವ ಅಂದ್ರೆ ಪಾರ್ಟಿ ಈವ್ನಿಂಗ್ ಇದು ಅಲ್ವಾ? ಕರೆಕ್ಟ್ ತಾನೆ? ಒಪ್ಕೊಳ್ಳಿ. ಬಾಂಬ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಕಾಫಿ, ಟೀ, ಜ್ಯೂಸು ನೀವೆಲ್ಲ ಸೇರ್ಕೊಂಡು ಮಾಡಿದ್ರೆ ಅದು ಪ್ರಜಾಕೀಯ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅಧಿಕಾರ ನೀವಿಟ್ಕೊಳ್ಬೇಕು, ಅದೇ ಪ್ರಜಾಕೀಯ. ಇಟ್ಕೊಂತೀರಾ? ಅದ ಈಸಿ ಅಲ್ಲ. ಕೇಳಿ, ಅಧಿಕಾರದಲ್ಲಿ ಏನೋ ಹೇಳ್ತಾರೆ ಕೇಳಿ. ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸತ್ಯ ಮಿಥ್ಯವಾದಾಗ, ಸುಳ್ಳುಗಳ ಭರವಸೆಯೇ ಜನರಿಗೆ ಏನೋ ಮರ್ತೋಗ್ಬಿಡ್ತು. ಖುಷಿ ಕೊಟ್ಟಾಗ ದರೋಡೆಕೋರರೇ ದಂತಕತೆಯಾದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ. ಓಕೆ.